ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ಯು ಬ್ಯಾಗ್ ಕೆಳಗಡೆ ಬಿದ್ದು ಕಾಲನ್ನ ಪೆಟ್ ಮಾಡ್ಕೊಂಡಿರ್ತಾನೆ. ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ನನ್ನಿಂದ ಎದ್ದು ನಡೆಯೋಕ್ಕಾಗಲ್ಲ ಅಂತಿರುವಾಗಲೇ ಬುಲೆಟ್ ಅಂಕಲ್ ಬಂದು ಅವನನ್ನು ಎತ್ಕೊಂಡೋಗಿ ವೇಗವಾಗಿ ಅಲ್ಲಿರೋ ಚಿಕ್ಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿರೋ ಪೇಷಂಟ್ ಎಲ್ಲರೂ ಅವನನ್ನೇ ಗುರು ನೋಡ್ತಾ ಇದ್ದಾರೆ. ಸರಿ, ಎಲ್ಲರೂ ಈ ಥರನೇ ಇದ್ದಾರೆ, ನಮಗೆ ಟ್ರೀಟ್ ಮಾಡೋ ಡಾಕ್ಟರ್ ಆದರೂ ತಿಳುವಳಿಕೆಯಿಂದ ಇರ್ತಾರೆ ಅಂತ ನೋಡಿದ್ರೆ ಅವರು ಬಂದಿದೆ ಅವನ ಕಾಲನ್ನ ಚೆಕ್ ಮಾಡಿ ನೋಡಿ ಭಯಪಡಿಸೋ ಥರ ಇಷ್ಟೇ, ಇನ್ಮೇಲೆ ನಿಮ್ಮಿಂದ ಎದ್ದು ನಡೆಯೋಕ್ಕಾಗಲ್ಲ ಅಂತಿದ್ದಾರೆ. ಆಮೇಲೆ ಇಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಂತ ಅವನಿಗೂ ಟೆನ್ಷನ್ ಮಾಡಿ ಅವನ ಕಾಲಿಗೆ ಟ್ರೀಟ್ ಮಾಡಿದೆ ಅಂತ ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಒಂದು ಹುಡುಗನ ಮೇಲೆ ಕ್ರಶ್ ಇರುತ್ತೆ, ಅವ್ರನ್ನೇ ನೋಡ್ತಾ ಇದ್ದಾರೆ. ಹೀಗೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಯು ಬ್ಯಾಗ್ನ ತೋರಿಸ್ತಾರೆ. ಅವನಿಗೆ ಲೈಟ್ ಆಗಿ ಒದೆ ಬಿದ್ದಿತ್ತು ಅಷ್ಟೇ, ಅದರಿಂದ ಅವನೇ ಸರಿಯಾಗಿ ಟ್ರೀಟ್ಮೆಂಟ್ ಏನೂ ಮಾಡ್ಕೊಂಡಿಲ್ಲ. ಆಮೇಲೆ ಹಂಗೆ ಮನೆಗೆ ಬಂದು ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಇಲ್ಲಿ ಬಾತ್ ಟಬ್ ಇದೆಯಾ, ನಾನು ಫ್ರೆಶ್ ಅಪ್ ಆಗಬೇಕು ಅಂತಾನೆ. ಆದರೆ ಇಲ್ಲಿ ಯಾರ ಮನೇಲೂ ಯು ಬ್ಯಾಗ್ ಎದುರು ನೋಡ್ತಿರೋ ಫೆಸಿಲಿಟೀಸ್ ಇಲ್ಲ. ಹೋದರೆ ಹೋಗಲಿ ಅಂತ ಹಂಗೆ ಅವ್ರ ಮನೇಲಿ ಕಿಚನ್ನ ದೊಡ್ಡದಾಗಿದೆ, ಅದನ್ನ ಕ್ಲೀನ್ ಮಾಡಿ ಅವರು ಮನೆಯಲ್ಲಿದ್ದ ಒಂದು ದೊಡ್ಡ ಪ್ಲಾಸ್ಟಿಕ್ ಟಬ್ನೇ ತೆಗೆದು ಅವನಿಗೆ ಫ್ರೆಶ್ ಅಪ್ ಆಗೋಕ್ಕೆ ರೆಡಿ ಮಾಡಿಕೊಡ್ತಾರೆ. ಸರಿ, ಬೇರೆ ದಾರಿ ಇಲ್ಲ, ಸ್ನಾನ ಮಾಡೋಣ ಅಂತ ಹೋಗುವಾಗ ದಿಢೀರಂತ ಹಾಂಗೆ ಒಳಗಡೆ ಬರ್ತಾರೆ. ಏನು ದಿಢೀರಂತ ನಿನ್ನ ಪಾಡಿಗೆ ಒಳಗಡೆ ಬರ್ತೀಯಾ, ಏನು ನನ್ನ ಕರೆಕ್ಟ್ ಮಾಡೋಕ್ಕೆ ನೋಡ್ತಾ ಇದೆಯಾ ಅಂತ ಕ್ವಶನ್ ಮಾಡ್ತಾನೆ. ಬದಲಿಗೆ ಹ್ಯಾಂಗೆ ಹೋದರೆ ಹೋಗಲಿ ಅಂತ ಶಾಂಪ್ನ ಕೊಟ್ಟೋಗೋಕೆ ಬಂದೆ, ಸುಮ್ಮನೆ ಬೇಡದೇ ಇರೋದನ್ನ ಮಾತಾಡಬೇಡಿ ಹೀಗೆ ಹಾಗೆ ಅಂತ ಕಟ್ ಮಾಡಿದ್ರೆ ಕೋ ಆ್ಯಕ್ಟರ್ ನಮ್ಮನ್ನ ತೋರಿಸ್ತಾರೆ. ಯು ಬ್ಯಾಗ್ ಊರಲ್ಲಿ ಇಲ್ಲದೆ ಇರೋ ಇವನಿಗೆ ತುಂಬ ಸಂತೋಷ ಆಗಿದೆ. ಯು ಬ್ಯಾಗ್ನ ಕಾರ್ನ ತಗೊಂಡು ಇವನೇ ಊರು ಫುಲ್ಲಾಗಿ ಸುತ್ತುತ್ತಾ ಇದ್ದಾನೆ. ಅದಲ್ಲದೆ ನಮ್ಮ ಯಾರಿಗೂ ಗೊತ್ತಿಲ್ಲದೆ ಒಂದು ಹುಡುಗಿನ ಡೇಟ್ ಮಾಡ್ತಾ ಇದ್ದಾನೆ. ಅವ್ರನ್ನ ಕರ್ಕೊಂಡು ಕಾರಲ್ಲಿ ಸಿಟಿ ಫುಲ್ಲಾಗಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ನೈಟ್ ಟೈಮ್ ಯು ಬ್ಯಾಗ್ನ ತೋರಿಸ್ತಾ ಇದ್ದಾರೆ. ಹಾಂಗೆ ಅಜ್ಜಿ ಕೆಲಸ ಮುಗಿಸಿ ಇವಾಗ ಮನೆಗೆ ಬಂದಿದ್ದಾರೆ. ಅವನಿಗೂ ಇನ್ವೈಟ್ ಮಾಡಿ ಅವನಿಗಾಗಿ ಸ್ಪೆಷಲಾಗಿ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ರೆಡಿ ಮಾಡ್ತಾ ಇದ್ದಾರೆ, ಆದರೆ ಇವನು ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಅಲ್ಲಿಂದ ಹೋಗ್ತಾನೆ. ಆದರೆ ಇವನಿಗೆ ನೈಟ್ ನಿದ್ದೆನೇ ಬರ್ತಾ ಇಲ್ಲ. ಟ್ಯಾಬ್ಲೆಟ್ನ ತಿಂದು ನೀರು ಕುಡಿಯೋಣ ಅಂತ ಹೋದರೆ ಆ ಜಾಗದಲ್ಲಿ ಹಾಂಗೆ ಬಂದು ನಿಂತಿದ್ದಾರೆ. ಈ ಜಾಗದಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ. ಯು ಬ್ಯಾಗ್ ಟೀ ಶರ್ಟಲ್ಲಿ ಕೂತಿರೋದನ್ನ ನೋಡಿ ಹಾಂಗೆ ಪಟ್ ಅಂತ ಒಂದೇ ಒದೆಯಲ್ಲಿ ಹೆಂಗೆ ಸಾಯಿಸ್ದೆ ನೋಡಿದ್ರಾ ಅಂತ ಇವಳು ಹೊಗಳಿಕೆನ ಹೇಳ್ತಾ ಇದ್ದಾಳೆ. ಇಲ್ಲಿ ಯು ಬ್ಯಾಗ್ ನನ್ನ ಟೀ ಶರ್ಟ್ನ ವೇಸ್ಟ್ ಮಾಡಿದ್ಯಾ, ಇನ್ಮೇಲೆ ಈ ಟೀ ಶರ್ಟ್ನ ನಾನು ಹಾಕೋದಿಲ್ಲ ಅಂತ ಬಿಚ್ಚುತ್ತಾನೆ. ಹೆಲ್ಪ್ ಮಾಡೋಣ ಅಂತ ನೋಡಿದ್ರೆ ನನ್ನೇ ಬೈತಾ ಇದ್ದಾನೆ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಹಾಂಗೆ ಎದ್ದಿನಂತೆ ಮಾಮೂಲಿ ಹಂಗೆ ಫಿಶಿಂಗ್ ಮಾಡೋಣ ಅಂತ ಹೋಗುವಾಗ ಅವ್ರ ಬಲೆಯಲ್ಲಿ ಒಂದು ಆಕ್ಟೋಪಸ್ ಸಿಗಾಕೊಳ್ಳುತ್ತೆ. ಇವತ್ತಿನ ಡೇ ತುಂಬ ಸ್ಪೆಷಲ್, ಯು ಬ್ಯಾಗ್ಗೆ ಇದನ್ನ ಟ್ರೀಟಾಗಿ ತರೋದು ಅಂತ ತೊಗೊಂಡು ಹೋಗಿ ಅವ್ರ ಅಜ್ಜಿ ಹತ್ರ ಕೊಟ್ಟು ಈ ಆಕ್ಟೋಪಸ್ನ ಯು ಬ್ಯಾಗ್ಗೆ ಅಂತ ರೆಡಿ ಮಾಡೋಕ್ಕೆ ಹೇಳ್ತಾರೆ. ಇನ್ನೊಂದು ಕಡೆ ಯು ಬ್ಯಾಗ್ ನಿದ್ದೆ ಬರದೆ ಸಖತ್ ಟೆನ್ಷನ್ ಆಗಿ ಎದ್ದಿದ್ದಾನೆ. ಯಾಕೆ ಅಂದರೆ ಈ ಊರಲ್ಲಿ ಇರೋ ಸ್ಪೀಕರಲ್ಲಿ ಇವನ ಸಾಂಗೇ ಹಾಕಿ ಲಾಸ್ಟಲ್ಲಿ ಇವನನ್ನೇ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವನಲ್ಲಿಂದ ಎದ್ದು ಹೊರಗಡೆ ನಡ್ಕೊಂಡು ಬರುವಾಗ ಹಾಂಗೆ ಇವನನ್ನು ನೋಡಿ ಇವನಿಗಾಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಮಾತ್ರ ನಮ್ಮೂರಲ್ಲಿ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿದರೆ ನಾನು ನಿನ್ನ ಮೇಲೆ ಕೇಸ್ ಫೈಲ್ ಮಾಡ್ತಾ ಇದ್ದೆ ಅಂತ ಊಟ ಮಾಡೋಣ ಅಂತ ಹೋದಾಗ ಅಜ್ಜಿ ಇವನಿಗಾಗಿ ತುಂಬ ಡಿಶ್ನ ರೆಡಿ ಮಾಡಿದ್ದಾರೆ. ಅದನ್ನ ನೋಡಿದರೆ ಯು ಬ್ಯಾಗ್ಗೆ ನಾನು ಈ ಥರ ಫುಡ್ನ ಜಾಸ್ತಿ ತಿನ್ನೋದಿಲ್ಲ, ನಾನೊಂದು ಪರ್ಫೆಕ್ಟ್ ಆದ ಡಯೆಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದ್ರ ಪ್ರಕಾರನೇ ಊಟ ಮಾಡೋದು ಅಂತ ಲಿಸ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಡಯಟ್ ಬಗ್ಗೆ ಇವನು ಮಾತಾಡೋದನ್ನ ಕೇಳಿ ಇವರಿಗೆ ಸಕ್ಕ ಶಾಕ್ ಆಗ್ತಾ ಇದೆ. ಯಾಕೆ ಅಂದರೆ ಆಲ್ರೆಡಿ ಈ ಊರಲ್ಲಿ ಇರೋರೆಲ್ಲ ತುಂಬ ಹೆಲ್ತಿಯಾಗಿ ಊಟ ಮಾಡಿ ಫಿಟ್ಟಾಗೇ ಇದ್ದಾರೆ. ಮತ್ತೇನಕ್ಕೆ ಡಯಟ್ ಅಂತ ಅಜ್ಜಿ ಫಿಶ್ ತಗೊಬಂದು ಇಲ್ಲ ಇನ್ನು ಇದನ್ನ ನೀನು ತಿನ್ನಲೇಬೇಕು ಅಂತ ಕಂಪಲ್ ಮಾಡಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವನು ಬೇಡ ಅಂತ ಹೇಳುವಾಗ ಗೊತ್ತಿಲ್ಲದೆ ತಳ್ಳಿ ಬಿಡ್ತಾನೆ, ಆ ಪ್ಲೇಟ್ಗೆ ಕೆಳಗಡೆ ಬೀಳುತ್ತೆ. ಈ ಥರ ನಡೆದಿದೆ. ಯು ಬ್ಯಾಗ್ಗೆ ಆ ಅಜ್ಜಿ ಹತ್ರ ಸಾರಿ ಕೇಳೋಣ ಅನಿಸುತ್ತೆ, ಆದರೆ ಇವನು ಸೊಕ್ಕಿನ ಸರ್ ಅಲ್ವಾ, ನಾನೇನಕ್ಕೆ ಇವ್ರ ಹತ್ರ ಸಾರಿ ಕೇಳಬೇಕು ಅಂತ ಸುಮ್ಮನೆ ಹಾಕ್ತಾನೆ. ಹಂಗೆ ಇವನ ಹತ್ರ
ಕೋಪದಲ್ಲಿ ಕೂಗ್ತಾ ಇರುವಾಗ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ತಾನೆ. ಬೀಚಿಗೆ ಹೋಗಿ ಸರ್ಫಿಂಗ್ ಮಾಡೋಣ ಅಂತ ನೋಡಿದ್ರೆ ಅಜ್ಜಿ ಇವನು ಬೋಟಲ್ಲಿನೇ ಮೀನನ್ನ ಒಣಗಿಸಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಕೆಳಗೆ ಚೆಲ್ಲಿ ಆ ಬೋಟ್ನ ತಗೊಂಡು ಅವ್ನ ಪಾಡಿಗೆ ಅವ್ನು ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಹೊರಗಡೆ ಬಂದು ಇದನ್ನೆಲ್ಲ ನೋಡಿದ ಹಾಂಗು ಟೆನ್ಷನ್ ಆಗ್ತಾಳೆ. ಇವನಿಗೆ ಎಷ್ಟು ಧೈರ್ಯ ಇದ್ದರೆ, ನಮ್ಮ ಅಜ್ಜಿ ಕಷ್ಟಪಟ್ಟು ಇದನ್ನೆಲ್ಲ ತಗೊಬಂದರೆ ಇವನು ಹಾಗೆ ಚೆಲ್ಲಿ ಹೋಗ್ತಾ ಇದ್ದಾನೆ ಅಂತ ವೇಗವಾಗಿ ಹೋಗಿ ಯುಬ್ಯಾಕ್ ಎಲ್ಲಿ ಹೋಗ್ತಿದ್ದಾನೋ ಆ ಜಾಗನ ಕಂಡುಹಿಡಿದು ಒಂದೇ ಡಿಕ್ಕಿ ನಡುವೆ ಯುಬ್ಯಾಕ್ ಸರ್ಫಿಂಗ್ ಬೋರ್ಡ್ನ ಹಿಡಿದು ತಡಿತಾನೆ. ಇವಳು ಹೊಡೆದಿರೋ ಡಿಕ್ಕಿಗೆ ಆ ಬೋರ್ಡೇ 2 ತುಂಡಾಗಿ ಹೊಡೆಯುತ್ತೆ. ಅದ್ರ ಮೇಲೆ ಹಾಂಗೆ ಸುಮ್ಮನೆ ಬಿಟ್ಟಿಲ್ಲ. ಯುಬ್ಯಾಕ್ ತಲೆಗೂ ಜೋರಾಗಿ ಒಂದು ಡಿಕ್ಕಿ ಹೊಡೆದಾಗಲೇ ಇವಳು ಸೈಲೆಂಟ್ ಆಗೋದು. ನಿನಗೆಷ್ಟು ದಿಮಾಕು ಇದ್ದರೆ ನನ್ನ ಹೊಡೆದು ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದು ಸರ್ಫಿಂಗ್ ಬೋರ್ಡ್ನೇ ಹೊಡೆದಾಕಿದೀಯ. ಈ ಊರಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ನೀನೇ ಧೈರ್ಯ ಮಾಡಿ ಇದನ್ನೆಲ್ಲ ಮಾಡ್ತಾ ಇರೋದು. ನನ್ನ ಜಾಗಕ್ಕೆ ಹೋಗಿದ್ದೆ ಮಾಡೋ ಫಸ್ಟ್ ಕೆಲಸ ನಿನ್ನ ಮೇಲೆ ಕೇಸ್ನ ಫೈಲ್ ಮಾಡೋದು. ಇದ್ರ ಮೇಲೆ ನಾನು ನಿನ್ನ ಮನೇಲಿ ಇರೋಕ್ಕಾಗಲ್ಲ ಅಂತ ಬೇಗ ಹೋಗಿ ಅವ್ನ ಥಿಂಗ್ಸ್ನ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಹೋಗುವಾಗ ಅಜ್ಜಿ ಹತ್ರನೂ ಕೂಗಿ ಹೋಗ್ತಾನೆ. ನಿಮ್ಮ ಮೊಮ್ಮಗಳ ಹತ್ರ ನೀವು ಮತ್ತೊಬ್ಬರನ್ನ ಹೆಂಗೆ ಮರ್ಯಾದೆಯಿಂದ ನಡ್ಸ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಾ ಅನಿಸುತ್ತೆ. ಇವ್ರನ್ನ ನನ್ನ ಹತ್ರ ತುಂಬ ಓವರಾಗಿ ಮಾಡ್ತಾ ಇದ್ದಾಳೆ ಅಂತ ಸ್ಟ್ರೈಟಾಗಿ ಹೆಡ್ ಮನೆಗೆ ಹೋಗಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾನೆ. ಆದರೆ ಕಾಲ್ ಅಟೆಂಡ್ ಮಾಡಿರೋದು ಮ್ಯಾನೇಜರ್ ಅಲ್ಲ, ಅವ್ರ ಅಸಿಸ್ಟೆಂಟ್. ಇಲ್ಲಿ ನೋಡು, ನಾನು ಹೇಳೋ ವಿಷಯನ ಹಾಗೆ ಮ್ಯಾನೇಜರ್ ಹತ್ರ ಹೇಳು. ನನ್ನಿಂದ ಇದ್ರ ಮೇಲೆ ಈ ಐಸ್ಲ್ಯಾಂಡಲ್ಲಿ ಇರೋದಕ್ಕಾಗಲ್ಲ. ಇವಾಗಲೇ ನಾನು ಇಲ್ಲಿ ಮನೆಗೆ ಹೋಗಲೇಬೇಕು. ಮ್ಯಾನೇಜರ್ಗೆ ಈಗ ಪಿಕಪ್ ಮಾಡೋದಕ್ಕೆ ಬೋಟ್ ಕಳಿಸಿಲ್ಲ ಅಂದರೆ ಅಲ್ಲಿಗೆ ಬಂದಿದೆ, ಅವ್ರನ್ನ ಕೊಲೆ ಮಾಡ್ತೀನಿ ಅಂತ ಜೋರು ಮಾಡ್ತಾ ಇದ್ದಾನೆ. ಇಲ್ಲೊಬ್ಬರು ಮತ್ತು ಹುಡುಗಿ ಇದ್ದಾಳೆ, ಅವಳು ನನ್ನ ಕೊಲೆ ಮಾಡೋ ಲೆವೆಲ್ಗೆ ಹೋಗಿದ್ಲು ಗೊತ್ತಾ. ಯುಬ್ಯಾಕ್ ಕಾಲ್ ಮಾಡಿ ಈ ಥರ ಮಾತಾಡಿದ್ದಾನೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಮ್ಯಾನೇಜರ್ ತುಂಬ ಗಾಬರಿ ಆಗ್ತಾನೆ. ಇದ್ರ ಮೇಲೆ ಖಂಡಿತ ಲೇಟ್ ಮಾಡೋಕ್ಕಾಗಲ್ಲ. ಅವನನ್ನು ಖಂಡಿತ ಬಂದರೆ ಏನಾದರೂ ಪ್ರಾಬ್ಲಮ್ ಮಾಡ್ತಾನೆ. ಬೇರೆ ದಾರಿ ಇಲ್ಲದೆ ಅವನನ್ನು ಪಿಕಪ್ ಮಾಡೋದಕ್ಕೆ ಬೋಟ್ನ ಅರೇಂಜ್ ಮಾಡ್ತಾರೆ. ಯುಬ್ಯಾಕ್ ತುಂಬ ಹ್ಯಾಪಿಯಿಂದ ಅವ್ನ ಥಿಂಗ್ಸ್ನೆಲ್ಲ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಬೋಟ್ ಬೇಗ ಬರುತ್ತೆ ಅಂತ. ಹೋಗೋಕ್ಕೆ ಮುಂಚೆ ಈ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇದೆ. ಅಲ್ಲಿ ಹೋಗಿ ನೋಡಿದರೆ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಸರಿ ಜ್ಯೂಸ್ ತೊಗೊಳ್ಳೋಣ ಅಂತ ತೊಗೊಂಡು ಹೊರಗಡೆ ಬರ್ತಾನೆ. ಆವಾಗಲೇ ಗೊತ್ತಾಗೋದು ಹಂಗೆ ಈ ಜಾಗಕ್ಕೆ ಬರ್ತಾಳೆ ಯಾಕೆ ಅಂದರೆ ಈ ಶಾಪ್ ಓನರೇ ಅವಳೆ. ಇದು ನಿನ್ನ ಶಾಪ್ ಅಂತ ಗೊತ್ತಿಲ್ಲದೆ ನಾನು ಒಳಗಡೆ ಬರ್ತಾ ಇರಲಿಲ್ಲ ಅಂತ ಇವನು ತಗೊಂಡಿರೋ ಜ್ಯೂಸ್ನು ರಿಟರ್ನ್ ಮಾಡಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಇವಾಗ ನಮ್ಮನ್ನ ನೋಡಿದ್ರೆ ಅವನು ಡೇಟ್ ಮಾಡೋ ಹುಡುಗಿನ ಕರ್ಕೊಂಡು ಫೇಸ್ ಮಾಸ್ಕ್ನ ಹಾಕ್ಕೊಂಡು ಯುಬ್ಯಾಕ್ ಕಾರಲ್ಲೇ ಹೊರಗಡೆ ಬಂದಿದ್ದಾನೆ. ಕಾರ್ನ ಬಿಟ್ಟು ಇವರಿಬ್ಬರು ನಡ್ಕೊಂಡು ಹೋಗೋದನ್ನ ನೋಡಿ ರಿಪೋರ್ಟರ್ಸ್ ಏನು ಅನ್ಕೊತಾರೆ ಅಂದರೆ ಇದು ಆ್ಯಕ್ಟರ್ ಯುಬ್ಯಾಕ್ನ ಕಾರು. ಅವರೇ ಒಂದು ಹುಡುಗಿನ ಸೀಕ್ರೆಟಾಗಿ ಡೇಟ್ ಮಾಡ್ತಾ ಇದ್ದಾರೇನೋ ಅಂದು ಅವರು ಯಾರನ್ನ ಗುರ್ತು ಹಿಡಿಬಾರ್ದು ಅಂತ ಮಾಸ್ಕ್ನ ಹಾಕ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲದೆ ಇರೋ ನ್ಯೂಸ್ನ ಇವರೇ ವೈರಲ್ ಮಾಡಿದ್ದಾರೆ. ಮತ್ತು ಯುಬ್ಯಾಕ್ ಇಮೇಜ್ ಡ್ಯಾಮೇಜ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿದೆ ನಮ್ಮ ಮ್ಯಾನೇಜರ್ನ ನೋಡಿ ಎಲ್ಲ ನಿಜನೂ ಹೇಳ್ತಾನೆ. ಯುಬ್ಯಾಕ್ ಕಾರ್ನ ತಗೊಂಡು ಹೊರಗಡೆ ಹೋಗಿದ್ದು ನಾನೇ. ರಿಪೋರ್ಟರ್ಸ್ ನನ್ನ ನೋಡಿ ಈ ನ್ಯೂಸ್ನ ರಾಂಗಾಗಿ ಸ್ಪ್ರೆಡ್ ಮಾಡಿದ್ದಾರೆ. ಹಾಗೆ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ ಯುಬ್ಯಾಕ್ನ ಪಿಕಪ್ ಮಾಡೋದಕ್ಕೆ ಒಂದು ಬೋಟ್ನ ಕಳಿಸಿರ್ತಾರೆ ಅಲ್ವಾ, ಆ ಡ್ರೈವರ್ಗೆ ಕಾಲ್ ಮಾಡಿ ಹಾಗೆ ರಿಟರ್ನ್ ಮಾಡಿ ವಾಪಸ್ ಬರೋಕ್ಕೆ ಹೇಳ್ತಾರೆ. ಯಾಕೆ ಅಂದರೆ ಈ ಥರ ನಡೆದಿದೆ, ಇರೋ ವಿಷಯದ ಬಗ್ಗೆ ನ್ಯೂಸಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಯುಬ್ಯಾಕ್ಗೆ ಗೊತ್ತಾದರೆ ಟೆನ್ಷನ್ ಆಗ್ತಾನೆ. ಈ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡಿ ಆಮೇಲೆ ಯುಬ್ಯಾಕ್ನ ಕರೆಸೋಣ ಅಂತ ಡಿಸೈಡ್ ಮಾಡ್ತಾರೆ. ಬೋಟ್ ಯಾವಾಗ ಬರುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡ್ತಿರೋ ಯುಬ್ಯಾಕ್ ಊರಲ್ಲಿ ಸ್ಪೀಕರಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಯಾವ ಬೋಟು ಬರಲ್ಲ ಮತ್ತು ನೀವು ಊರಿಗೆ ರಿಟರ್ನ್ ಬನ್ನಿ ಅಂತ. ಇದನ್ನ ಕೇಳಿದ ಯುಬ್ಯಾಕ್ ಗಾಂಡ್ ಹಾಕ್ತಾನೆ. ಅದಕ್ಕೂ ಮುಖ್ಯವಾಗಿ ನೀರಿನ ದಾವ ಜಾಸ್ತಿ ಆಗಿದೆ. ಮತ್ತೆ ಊರೊಳಗಡೆ ಹೋಗಿ ಹಾಂಗೆ ಇಲ್ಲದೆ ಇರೋ ಟೈಮ್ ನೋಡಿ ಹಾಂಗೆ ಮನೇಲೇ ನೀರು ಕುಡಿತಾ ಇದ್ದಾನೆ. ಹಾಂಗೆ ಬರೋ ತನಕ ಹಾಂಗೆ ಬರೋ ಸೌಂಡ್ ಕೇಳಿದೆ ಅವಳ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಒಂದು ಜಾಗದಲ್ಲಿ ಹೋಗಿ ಬಚ್ಕೋತಾನೆ. ಜಾಗದಲ್ಲಿ ಹೋಗಿ ಬಚ್ಚಿಕ್ಕೋತಾನೆ. ಗತ್ತನ್ನ ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಅದು ಒಂದು ಹಾಡು, ಅದನ್ನ ನೋಡಿ ಇವನು ಹೆದ್ರುಕೋತಾನೆ. ಆದರೆ ಇವನನ್ನ ನೋಡಿ ಅದು ಹೆದ್ರುಕೋತಾ ಇದೆ. ಇದು ಒಂದು ಟೈಮ್ ನಂತರ ಯುಬ್ಯಾಕ್ ಆ ಹೆಡ್ ಮನೆಗೆ ಹೋಗಿ ಮ್ಯಾನೇಜರ್ಗೆ ಕಾಲ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡು, ಆ ಬೋಟ್ ಡ್ರೈವರ್ಗೆ ಯಾವುದೋ ಎಮರ್ಜೆನ್ಸಿ ಕೆಲಸ ಅಂತೆ, ಅದಕ್ಕೆ ಅವರು ಅಲ್ಲಿಂದ ಹೊರಟಿದ್ದಾರೆ. ಆ ದ್ವೀಪಕ್ಕೆ ಬರೋದಕ್ಕೆ ಯಾರಿಗೂ ಸರಿಯಾದ
ರೂಟ್ ಗೊತ್ತಿಲ್ಲ, 2 ವೀಕ್ ಹೆಂಗಾದರೂ ಸಂಭಾಳಿಸು ಅಂತಾರೆ. 2 ವೀಕ್ ಇರ್ಬೋದು, ಯುಬ್ಯಾಕ್ ಸಂಭಾಳಿಸ್ತಾನೆ, ಆದರೆ ಹಾಂಗ್ ಮನೆಯಲ್ಲಿ ಸ್ಟೇ ಮಾಡೋದು ಇವನಿಗೆ ಪ್ರಾಬ್ಲಮ್. ಹೆಡ್ ಹತ್ರ ಈ ವಿಚಾರ ಹೇಳಿದಾಗ ಅವರೇ ಅವ್ರ ಊರಲ್ಲಿ ಇರೋ ಸ್ಪೀಕರಲ್ಲಿ ಅನೌನ್ಸ್ ಮಾಡ್ತಾರೆ, ಇವತ್ತು ಈವ್ನಿಂಗ್ ಹೆಡ್ ಮನೆಯಲ್ಲಿ ಒಂದು ಪಾರ್ಟಿ ಇದೆ, ಅದರಿಂದ ಊರಲ್ಲಿರೋ ಎಲ್ರೂ ಬರೋಕ್ಕೆ ಹೇಳಿದ್ದಾರೆ. ಊಟನ ರೆಡಿ ಮಾಡಿ ಕೊಡೋದಕ್ಕೂ ತುಂಬ ಜನ ಈ ಪಾರ್ಟಿಗೆ ಬಂದಿದ್ದಾರೆ. ಇಲ್ಲಿ ಇರೋರ ಹತ್ರ ಕೇಳೋಣ ಅಂತ ಅವರು ಐಡಿಯಾ. ಯುಬ್ಯಾಕ್ನ ಯಾರ ಮನೇಲಿ ಗೆಸ್ಟಾಗಿ ಸ್ಟೇ ಮಾಡೋದಕ್ಕೆ ಯಾರು ಸರಿ ಅಂತ ಹೇಳ್ತೀರಾ ಅಂತ ಅಂತಾರೆ. ಏನೇ ಇಲ್ಲಿರೋರು ವೆರೈಟಿಯಾಗಿ ಫುಡ್ನ ರೆಡಿ ಮಾಡಿದ್ರು, ಆದರೆ ಊಟ ಮಾಡೋದಕ್ಕೆ ಯುಬ್ಯಾಕ್ಗೆ ಇಷ್ಟನೇ ಇಲ್ಲ. ಇವನಿಗೆ ಇದೆಲ್ಲ ಅನ್ಹೆಲ್ತಿ ಅಂತ ಅವನೇ ಅನ್ಕೊತಾನೆ. ಈ ಪಾರ್ಟಿಗೆ ಹಾಂಗ್ನ ಅಜ್ಜಿನೂ ಬಂದಿದ್ದಾರೆ. ಹಾಂಗ್ನು ಕರ್ಕೊಂಡು ಏನೇ ಇದ್ದರೂ ನಮ್ಮ ಊರಿಗೆ ಬಂದಿರೋ ಗೆಸ್ಟ್ ಹತ್ರ ಕೋಪದಲ್ಲಿ ಮಾತಾಡಬಾರ್ದು, ಅವ್ರನ್ನ ನೇರವಾಗಿ ಮೀಟ್ ಮಾಡಿ ಕ್ಷಮೆ ಕೇಳು ಅಂತ ಏನೂ ದಾರಿ ಇಲ್ಲದೆ ಹಾಂಗೂ ಹೋಗಿ ಮಾತಾಡಿದ್ರೆ ಯುಬ್ಯಾಕ್ ಹಾಂಗ್ನ ನೋಡಿದ್ದೆ ದಿಮಾಕಿಂದ ಕೂತಿದ್ದಾನೆ. ಇವಾಗ ಎಷ್ಟು ಜನ ಗೆಸ್ಟ್ ಹಾಗೆ ಸ್ಟೇ ಮಾಡೋದಕ್ಕೆ ಓಕೆ ಹೇಳ್ತಾರೆ ನೋಡು ಅಂತ ಹೆಡ್ನ ಈ ವಿಷಯದ ಬಗ್ಗೆ ಅನೌನ್ಸ್ ಮಾಡ್ತಿದ್ದಂಗೆ ಇಲ್ಲಿರೋರು ಒಬ್ಬರು ಕೈನೂ ರೈಸ್ ಮಾಡಿಲ್ಲ. ಹೀಗೆ ಆಗುತ್ತೆ ಅಂತ ಯುಬ್ಯಾಕ್ ಅಂದ್ಕೊಂಡೇ ಇರಲಿಲ್ಲ. ತುಂಬ ಅವಮಾನವಾಗಿದೆ. ಅಜ್ಜಿ ಮಾಡೋ ಟಾರ್ಚರ್ ತಾಳದೆ ಹಾಂಗ್ ಎಲ್ಲರ ಮುಂದೆನೂ ಎದ್ದು ಗೆಸ್ಟ್ನ ನಮ್ಮ ಮನೇಲೇ ಇಟ್ಕೊತೀನಿ, ನನ್ನಿಂದ ಇನ್ಮೇಲೆ ಯಾವುದೇ ಡಿಸ್ಟರ್ಬೆನ್ಸ್ ಬರೋದಿಲ್ಲ ಅಂತ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಅವನ ಲಗೇಜ್ನ ತಗೊಂಡು ಹಾಂಗ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯುಬ್ಯಾಕ್ ಇನ್ನೂ ಹಠ ಮಾಡ್ತಾ ಇದ್ದಾನೆ, ನೀನು ನನ್ನ ಹತ್ರ ಸರಿಯಾಗಿ ಕ್ಷಮೆ ಕೇಳಿಲ್ಲ ಅಂತ. ಹಾಂಗ್ ಬದಲಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಿ ಅಂತ ಅಂದಾಗಲೇ ಯುಬ್ಯಾಕ್ ಸೈಲೆಂಟ್ ಆಗ್ತಾನೆ. ಅದ್ರ ಮೇಲೆ ಯುಬ್ಯಾಕ್ ಫೇಸಲ್ಲಿ ಸ್ಮೈಲ್ ಬರುತ್ತೆ. ಈಗ ಮನೆಗೆ ಹೋಗಿದ್ದೆ ಹೊರಗಡೆ ನಿಂತ್ಕೊಂಡು ಬ್ರಷ್ ಮಾಡ್ತಾ ಇದ್ದಾನೆ ಯುಬ್ಯಾಕ್. ಇದನ್ನು ಆಟೋಮೆಟಿಕ್ಕಾಗಿ ವರ್ಕ್ ಆಗೋ ಥರ ಬ್ರಷ್ ಇದೆಯಲ್ಲ, ಆ ಬ್ರಷಲ್ಲಿ ಇವನು ಬ್ರಷ್ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ನಿಂತ್ಕೊಂಡು ಹಾಂಗ್ ಅದನ್ನೆಲ್ಲ ನೋಡ್ತಾ ಇದ್ದಾಳೆ. ತುಂಬ ಆಶ್ಚರ್ಯವಾಗಿ ಯುಬ್ಯಾಕ್ ಏನು ಅನ್ಕೊತಾನೆ ಅಂದರೆ, ಟೀ ಶರ್ಟ್ ಹಾಕಿ ಫಿಟ್ಟಾಗಿರೋದ್ರಿಂದ ಹಾರ್ಮ್ಸ್ನ ನೋಡ್ತಾ ಇದ್ದಾಳೆ ಅಂದ್ಕೊತಾನೆ. ಸೊ ಇವನು ಹೀಗೆ ಅಂದ್ಕೊಳ್ಳಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಯ್ಸ್.